ಇದು ನೋಡಿ ನೆನ್ನೆ ಮುದ್ದೆಗೆ ಆಲೂಗಡ್ಡೆ ಗೊಜ್ಜು ಮಾಡಿದ್ದೆ. ಮುದ್ದೆಗೆ ಚಪಾತಿಗೆ ಈ ಗೊಜ್ಜು ತುಂಬ ಸೆಟ್ ಆಗುತ್ತೆ, ತುಂಬ ರುಚಿ ಕೊಡುತ್ತೆ. ಚಪಾತಿಗೂ ತುಂಬಾ ರುಚಿ ಇರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಅನ್ನ, ಮುದ್ದೆ, ಚಪಾತಿ ಮೂರಕ್ಕೂ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರಲ್ಲಿ ಕಾಯಿ ತುರಿ ತಗೊಂಡು ಸಾಂಬಾರು ಪುಡಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು, ಎಳ್ಳು ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಕಡಲೆಪಪ್ಪು 1 ಸ್ಪೂನ್ ಅಷ್ಟು, ಹುಣಸೆಹಣ್ಣು ಹುಳಿಗೆ ತಕ್ಕಷ್ಟು ಹಾಕ್ಕೊಂಡು ಇದನ್ನ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಆಲೂಗಡ್ಡೆ ಬೇಯಿಸ್ಕೊಂಡಿರಬೇಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಆದಮೇಲೆ ಸಾಸಿವೆ ಹಾಕ್ಕೋಬೇಕು. ಅದು ಚಿಟ್ಪಟ ಆದಮೇಲೆ ಇಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಗೊಜ್ಜಿಗೆ ಇಂಗು ತುಂಬ ಚೆನ್ನಾಗಿರುತ್ತೆ. ಇಂಗು ಹಾಕ್ಕೊಂಡು ಕರಿಬೇವು ಒಂದು ಕಡ್ಡಿ ಹಾಕ್ಕೊಳ್ಳಿ. ಫ್ರೆಶ್ ಆಗಿರೋದು ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ ಕರಿಬೇವಲ್ವಾ. ಕೊತ್ತಂಬರಿ, ಕರಿಬೇವು ಎಲ್ಲನೂ ಚೆನ್ನಾಗಿ ಬರ್ತಾಯಿದೆ. ದೊಡ್ಡದಾಗಿ ಕಟ್ ಮಾಡಿಕೊಂಡ ಈರುಳ್ಳಿ ಒಂದು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನ ಪಲ್ಯಕ್ಕೆ ಮಾಡ್ತೀವಲ್ಲ, ಕೈಯಲ್ಲಿ ಕಿವುಚ್ಕೊಂಡು ಆ ಥರ ಆದರೂ ಮಾಡ್ಬೋದು. ಸಣ್ಣ ಸಣ್ಣ ಪೀಸು ಇಲ್ಲ ಈ ಥರ ಕಟ್ ಮಾಡಿ ಆದರೂ ಹಾಕ್ಕೋಬೋದು. ಹಾಕ್ಕೊಂಡು ಒಂದು ಸರಿ ಸೌಟಲ್ಲಿ ಹಿಂಗೆ ಅಂದ್ಬಿಟ್ರೆ ಸ್ವಲ್ಪ ಹಂಗೆ ಓಲ್ಡು ಇದಾಗುತ್ತಲ್ವ, ಆವಾಗ ರುಚಿ ಬರುತ್ತೆ. ಇವಾಗ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೂ ಅಷ್ಟೇ ನೀರು ಹಾಕ್ಕೊಂಡು ಹಾಕ್ಕೋಬೇಕು. ಮುಚ್ಚಳಕ್ಕೂ ಇದಕ್ಕೂ ತುಂಬ ಮೆತ್ಕೊಂಡಿರುತ್ತಲ್ಲ, ಎಲ್ಲ ಬಂದುಬಿಡುತ್ತೆ. ನಾನು ಇನ್ನೂ ಒಂದು ಸರ್ತಿ ನೀರು ಹಾಕ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಇದು ಕೆಳಗೆ ಕೂತ್ಕೊಂಡ್ಬಿಡುತ್ತೆ, ಅದಕ್ಕೆ ಕಲಿಸ್ತಾ ಇರಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಬೆಲ್ಲ ಸ್ವಲ್ಪ ಹಾಕ್ಕೋಬೇಕು. ನಾವು ಹುಳಿ ಏನಕ್ಕೆ ಹಾಕ್ತೀವೋ ಎಲ್ಲಕ್ಕೂ ಬೆಲ್ಲ ಹಾಕ್ತೀವಿ. ನೀವು ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಿದ್ದು ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಂಡ್ರೆ ಆಯಿತು ನೋಡಿ. ಘಮ ಘಮ ಅಂತ ಇರುತ್ತೆ ಗೊಜ್ಜು. ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಎಣ್ಗಾಯಿಗೆ ಹಾಕ್ತೀವಲ್ವ, ಆ ಥರನೇ ಸ್ವಲ್ಪ ಚೇಂಜ್ ಅಷ್ಟೆ. ಕಡಲೆಪಪ್ಪು ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಬಿಡಿ. ಅಂದರೆ ಜಾಸ್ತಿ ಸಾರು ಮಾಡ್ತೀವಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಮುದ್ದೆಗೆ 2.5 ಲೋಟ ನೀರು ಇಡ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ತೋರಿಸ್ತೀನಿ. 2.5 ಲೋಟ ಮೆತ್ತಗಿರೋ ಮುದ್ದೆ ತೋರಿಸಿ ಅಂತಾಯಿದ್ರು, ಅದಕ್ಕೆ ಮುದ್ದೆಗೆ ಇಟ್ಟಿದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಈ ಥರ ಗಂಜಿ ಥರ ಆಗುತ್ತೆ. ಆವಾಗ 1 ಲೋಟ ಹಿಟ್ಟಿಗೆ 2.5 ಲೋಟ ನೀರು. ಸ್ವಲ್ಪ ಹಿಟ್ಟಾಗಿ ಕಲಿಸ್ಕೋತೀವಿ, ಮತ್ತು ಅದೇ ಹಿಟ್ಟನ್ನ ಕುದಿಯೋವಾಗ ಹಾಕ್ಬಿಡ್ತೀವಿ ಇದಕ್ಕೆ. ಇದೊಂದು 6 ನಿಮಿಷ ಬೆಂದಮೇಲೆ ಒಂದು ಸ್ವಲ್ಪ ನೀರು ಬಗ್ಸಿಟ್ಕೋಬೇಕು ಸೈಡಲ್ಲಿ. ಏಕೆಂದರೆ ಎಲ್ಲ ನೀರಲ್ಲೂ ಕಲಸಿದ್ರೆ ಉಂಡೆ ಥರ ಆಗಿಬಿಡುತ್ತೆ. ಇವಾಗ ಇದು ಹಿಂಗೆ ಕಲಿಸ್ಕೋಬೇಕು, ಮತ್ತು ಆ ನೀರೆಲ್ಲ ಇಡಿಸುತ್ತೆ ನೋಡಿ. ಒಂದೊಂದು ಹಿಟ್ಟಿಗೆ ಕಮ್ಮಿ ಇಡಿಸ್ಬೋದು. ಅವಾಗ ನೋಡ್ಕೊಂಡು ಸ್ವಲ್ಪ ಉಳಿಸ್ಕೊಂಡು ಉಳಿದಿರೋ ನೀರಿಗೆ ಬೇಕಾದ್ರೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಅದು ಕುಡಿದು ಬಿಡ್ಬೋದು ನೋಡಿ. 5 ನಿಮಿಷ ಮುಚ್ಚಿಟ್ಬಿಟ್ರೆ ತಟ್ಟೆ ಕಲಿಸ್ಬಿಟ್ಟು ಯಾವ ಥರ ಆಗುತ್ತೆ ನೋಡಿ. ನಾನು 2 ಮುದ್ದೆ ಮಾಡ್ತಾಯಿದ್ದೀನಿ. ಈ ಥರ ಮುದ್ದೆ ಕಟ್ಕೊಂಡ್ಬಿಟ್ರೆ ನೈಸಾಗಿ ಮೆತ್ತಗಿರುತ್ತೆ. ಸೂಪರ್ ಅಂತೀರ, ಅಷ್ಟು ಚೆನ್ನಾಗಿ ಬರುತ್ತೆ. ಮಾಡ್ಕೊಳ್ಳಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಏನಾದ್ರು ಡೌಟ್ ಇದ್ದರೆ ಕೇಳಿ ನೋಡಿ. ಬಟ್ಲಿಗೆ ಒಂಚೂರು ಮೆತ್ಕೊಳ್ಳಲ್ಲ. ಕರೆಕ್ಟಾಗಿ 6 ನಿಮಿಷ ಬೇಯಿಸಿ ಇಟ್ಟಾದಮೇಲೆ ನೋಡಿ ಬಡ್ಸ್ಕೊತಾ ಇದ್ದೀನಿ. ಆವಾಗ ಉಪ್ಪಿನಕಾಯಿ, ಬಿಸಿ ಬಿಸಿ ರಾಗಿ ಮುದ್ದೆ ನೋಡಿದ್ರೇ ತಿಂದುಬಿಡ್ಬೇಕು ಅನಿಸುತ್ತೆ. ಈ ಆಲೂಗಡ್ಡೆ ಗೊಜ್ಜು ತುಂಬ ದಿನ ಆಯಿತು ಮಾಡಿ. ನಮ್ಮಪ್ಪ ಇದ್ದಾಗ ತುಂಬ ವಾರಕ್ಕೊಂದ್ಸರಿ ಆದರೂ ಮಾಡ್ತಾಯಿದ್ವಿ ಊರಲ್ಲಿ, ನಾವು ಚಿಕ್ಕವರಿರುವಾಗ. ತುಪ್ಪ ಸ್ವಲ್ಪ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮಜ್ಜಿಗೆ ಹುಳಿ ಇದು ಎಲ್ಲ ಕಾಮನ್ನಾಗಿ ಮಾಡ್ತಾಯಿದ್ದಿದ್ದು ಅವಾಗ. ಇವಾಗ ಮಾಡ್ತೀವಿ ಯಾವಾಗ ಒಂದು ಸರ್ತಿ ಅಲ್ವಾ. ಆವಾಗ ವಾರಕ್ಕೊಂದು ಸರ್ತಿ ಆದರೂ ಮಜ್ಜಿಗೆ ಹುಳಿನೂ ಇರ್ತಾಯಿತ್ತು, ಈ ಸಾರು ಇರ್ತಾಯಿತ್ತು. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ, ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ.